just excited. We will reach our location at 10:49. Hello. Wow. The elephant. Karnataka is Bandipur and this is Mudumalai. Gap road bari hairpin bend. Hello guys. Good morning. ಸೊ ಬೆಳಿಗ್ಗೆ ಆಗಿದೆ ಅಂತ ಅಂದ್ಕೊಳ್ತಿದ್ದೀರಾ. ಬೆಳಿಗ್ಗೆ ಅಂದರೆ 6 ಗಂಟೆ ಅಲ್ಲ 3 ಗಂಟೆ ಆಗಿದೆ. ಸೊ ಹೊರಟಿದ್ದೀನಿ ಎಲ್ಲಿ ಅಂದರೆ ಊಟಿ ಟ್ರಿಪ್ ಆಯಿತಾ. ಬೈ ರೋಡ್ ಅಂದರೆ ಇಲ್ಲಿಂದ ಬ್ಯಾಂಗ್ಳೂರಿಂದ ಮೈಸೂರಿಂದ ಊಟಿ ವಯ ಎಲ್ಲಿ ಬರುತ್ತೆ, ಬಂಡೀಪುರ ಬರುತ್ತೆ. ಸೊ ಟೈಗರ್ ರಿಸರ್ವ್ ಗೊತ್ತಿಲ್ಲ ಹೇಗಿರುತ್ತೆ ಅಂತ, ನ್ಯೂ ಎಕ್ಸ್ಪೀರಿಯನ್ಸ್. ಬಟ್ ತುಂಬ ಜನ ಹೇಳ್ತಿದ್ದು ಬೈ ರೋಡ್ ಹೋದರೆ ಅಂತೂ ತುಂಬ ವೈಲ್ಡ್ ಲೈಫ್ ಹೀಗೆ ಫ್ರೀಯಾಗಿ ಸಿಗ್ಬೋದು. ಗೊತ್ತಿಲ್ಲ ಎಷ್ಟು ಡೇಂಜರಸ್ ಇರುತ್ತೆ, ಖತರ್ನಾಕ್ ಇರುತ್ತೆ ಅಂತಂತೂ ಚೂರು ಗೊತ್ತಿಲ್ಲ. ಸೊ ಈ ಟ್ರಿಪ್ ಎಂಜಾಯ್ ಮಾಡ್ತಾ ಹೋಗ್ತೀನಿ. ಹೇಗಾಗತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಈ ವಿಡಿಯೋ ಎಂಡ್ ತನಕ ನೋಡಿ, ಸ್ಕಿಪ್ ಮಾಡದೆ ನೋಡಿ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಜಸ್ಟ್ ಗೆಟಿಂಗ್ ರೆಡಿ, ಬ್ರಷ್ ಆಯಿತು, ಎಲ್ಲ ಆಯಿತು. ಸೊ ಪ್ಯಾಕಿಂಗ್ ಅದು ಕ್ಲೋಸ್ ಮಾಡಬೇಕು. ಹಾಟ್ ವಾಟರ್ ಇಟ್ಟಿದೆ, ಅದು ಫ್ಲಾಸ್ಕಲ್ಲಿ ಹಾಕಬೇಕು, ಯಾಕಂದರೆ ಅಲ್ಲಿ ಕೂಡ ಕೋಲ್ಡ್ ಇರುತ್ತೆ. ಸೊ ಅದಕ್ಕೋಸ್ಕರ ಸಾಕ್ಸ್ ತೊಗೊಂಡಿದ್ದೀನಿ. ಲೆಟ್ಸ್ ಗೋ ಗೈಸ್. ಆಲ್ರೆಡಿ 3:30 ಆಗ್ಲಿಕ್ಕೆ ಬಂತು. ಹಿಂಗೆ ಅಂದರೆ ಟೈಮ್ ಆಗುತ್ತೆ. ಬ್ಯಾಗ್ ರೆಡಿ ಆಗಿದೆ. ಸೊ ಇದು ಬ್ಯಾಗ್, ಮತ್ತೊಂದು ಬ್ಯಾಗ್ ಇಲ್ಲಿದೆ. ಹಾಟ್ ವಾಟರ್ ಮಾಡಿದ್ದೀನಿ, ಯಾಕೆ ಹೋಗಬೇಕಲ್ವಾ. ಸೊ ಹಾಟ್ ವಾಟ್ರ್ ಬೇಕು. ಅದಾದಮೇಲೆ ಇದು ಬನಾನ ವೇಸ್ಟ್ ಆಗುತ್ತೆ ಅಂತ ಇದು ತಗೊಂಡು ಹೋಗ್ತಿದ್ದೀನಿ. ಆ್ಯಪಲ್ ತಗೊಂಡು ಹೋಗ್ತೀನಿ. ಇಷ್ಟೇ ಐಟಮ್ಸ್ ಗೈಸ್. ಆಸಾ ಟ್ರಾಲಿ ಜಾಗು ಒಣದಾಗ್ತಿ ಅಂತ ಬಿಸಿ ನೀರು ಕೊಡುವ ಬೆಳಿಗ್ಗೆ, ಸ್ವಲ್ಪ ಹೆಲ್ಪ್ ಆಗುತ್ತೆ. ಚಳಿ ಅಲ್ವಾ, ಅದಕ್ಕೋಸ್ಕರ. ಹಾಯ್ ಗಾಯ್ಸ್, ಹೊರಟಿದ್ದೀನಿ 2 ಸ್ವೆಟ್ರ್ ತಗೊಂಡು. ರೆಕ್ಸನ್ ಹೇಗಿದ್ದೀಯಾ? ಗುಡ್ ಮಾರ್ನಿಂಗ್. ಬೆಳಿಗ್ಗೆ ಗೈಸ್ 4 ಗಂಟೆ ಇಲ್ಲೇ ಆಯಿತು. ಸೊ ಇವಾಗ ಹೊರಟಿದ್ವಿ. ಸೊ ದಟ್ಸ್ ಆಲ್. ಸೊ ಹೋಗ್ತಾ ಎಂಜಾಯ್ ಮಾಡ್ತಾಯಿರಿ. ಸೊ ಎಲ್ಲ ಡೀಟೇಲಿಂಗ್ ಚೆನ್ನಾಗಿ ಹೇಳ್ತೀನಿ ಏನೆಲ್ಲ ಇದೆ ಅಂತ. ಹೊರಟಿದ್ವಿ ಗೈಸ್ ಬೆಂಗಳೂರಿಂದ ಮೈಸೂರು ರೋಡಿಗೆ. HL ಏರ್ಪೋರ್ಟ್ ರೋಡ್ ತೋರಿಸ್ತಿತ್ತು. ಸೊ ಆ ರೋಡಿಗೆ ಕನೆಕ್ಟ್ ಆಗಿದ್ವಿ. ತುಂಬ ರೋಡ್ ಇದೆ ಮೈಸೂರಿಗೆ ಬೆಂಗಳೂರಿಂದ, ಬಟ್ ನಮ್ಗೆ ಈ ರೋಡ್ ತೋರಿಸ್ತಿತ್ತು ಗೈಸ್. ಬೆಲ್ಲಂದೂರು ಸೈಡಿಂದ ತೋರಿಸ್ತಿತ್ತು ಲಾಸ್ಟ್ ಟೈಮ್. ಆ ರೋಡ್ ತೋರಿಸ್ತಿತ್ತು, ಬಟ್ ಗೊತ್ತಿಲ್ಲ ಯಾವಕ್ಕೆ ಅಂತ. ಬಟ್ ನೋಡುವ ಏನಾಗತ್ತಂತ. ಕನೆಕ್ಟ್ ಆಗತ್ತೆ ಅನಿಸುತ್ತೆ ನೈಸ್ ರೋಡ್ಗೆ ಅಂತ ಅಂದ್ಕೊಳ್ತಿದ್ದೆ. ಮೈಸೂರು ರೆಸ್ಟೋರೆಂಟ್ ಸ್ಟಾಪ್ ಮಾಡಿದ್ವಿ. ಹೆಲೋ ದೋಸಾ. ಹೇ ಗಾಯ್ಸ್, ಬ್ರೇಕ್ಫಾಸ್ಟ್ ಆಯಿತು. ಈಗ ಮೈಸೂರಲ್ಲಿ ಇದ್ದೀವಿ ನಾವು. ವೇ ಟು ಚಾಮುಂಡಿ ಹಿಲ್ ಬೆಟ್ಟ. ಅದೇ ರೋಡು ಲಾಸ್ಟ್ ಟೈಮ್ ಹೋಗಿದ್ದು. ವ್ಲಾಗಲ್ಲಿ ನೋಡ್ಬೋದು, ವ್ಲಾಗಲ್ಲ ರೀಲಲ್ಲಿ ನೋಡ್ಬೋದು. ಸೊ ಅದೇ ಬೆಟ್ಟ. ಸೊ ನೋಡಿ ಗೈಸ್, ಮಾರ್ನಿಂಗ್. ಸೊ ಇಟ್ಸ್ 7:30 ನಾವು. ವಿ ವಿಲ್ ರೀಚ್ ಅವರ್ ಲೊಕೇಶನ್ ಅಟ್ 10:49. 3 hours 18 minutes ಅಂತ ತೋರಿಸ್ತಿದೆ ಊಟಿಗೆ. ಮೈಸೂರಿಂದ ನಿಯರೇ ಆ್ಯಕ್ಚುಲಿ, ಅಷ್ಟು ದೂರ ಇಲ್ಲ ಊಟಿ. ಸೊ ರೋಡ್ ಈಸ್ ಗುಡ್. ಸಿಯರ್ ಬಂಡೀಪುರ್ ಟೈಗರ್ ರಿಸರ್ವ್ ಇದು. ಸೊ ಈಗ ಫಾರೆಸ್ಟ್ ಸ್ಟಾರ್ಟ್ ಆಗುತ್ತೆ. ವಾವ್, ಸಿ ವಿ ಆರ್ ಎಂಟರಿಂಗ್ ಹಿಯರ್. ಏನು ಸಿ, I'm just excited. ಫಾರೆಸ್ಟ್ ಹೋಗೋ ಮುಂಚೆ ಇಲ್ಲಿ 20 rupees ತಗೊಳ್ತಾರೆ. ಕ್ಯಾಶ್ ಇಸ್ ನೆಸೆಸರಿ ಗೈಸ್. ವೆಲ್ಕಮ್ ಟು ಬಂಡೀಪುರ್ ಟೈಗರ್ ರಿಸರ್ವ್ ಗೈಸ್. ಫೈನಲಿ ವಿ ಆರ್ ಆನ್ ಟು ದ ರೋಡ್ ಗೈಸ್. ರೋಡ್ ನೋಡಿ, ಜಂಗಲ್, ಫುಲ್ ವೈಡ್ ಜಂಗಲ್ ಇದೆ.
ಹಾಯ್. ಈ ಥರ ಟರ್ನ್ ಇದೆ ಗೈಸ್, ಇಲ್ಲಿಂದ ಈ ಸೈಡ್ ಹೋಗಬೇಡಿ, ಆಮೇಲೆ ನಮ್ಮದು ಈ ಸೈಡ್. ಒಂದು ಎಲಿಫೆಂಟ್ ಕಾಣ್ತಿಲ್ಲ ನನಗೆ. ಇದೆ ವೆಲ್ಕಮ್ ಟು ಬಂಡೀಪುರ ಗೈಸ್. ಜಿಂಕೆ. ಹೆಲೋ. ವಾವ್. ಇಲ್ಲಿ ಟೈಗರ್ ಇದೆ ಗೈಸ್, ಅದಕ್ಕೆ ಸ್ಟಾಪ್ ಮಾಡಬಾರ್ದು. ಗೈಸ್, ಐ ಕ್ಯಾಪ್ಚರ್ಡ್ ಜಿಂಕೆ ಆ್ಯಂಡ್ ಪಿಕಾಕ್. ಎಷ್ಟು ಖುಷಿ ಆಗ್ತಿದೆ ಗೊತ್ತಾ, ಎಷ್ಟು ಕ್ಯೂಟ್ ಇದೆ ರಿಯಲ್ ನೋಡ್ಲಿಕ್ಕೆ ಅಂತೂ. ಮೈ ಗಾಡ್, ಇಟ್ಸ್ ವೆರಿ ಬ್ಯೂಟಿಫುಲ್. ಹಾಯ್ ಹಾಯ್. ದ ರೋಡ್ ಆಫ್ ಜಿಂಕೆ ಪಳೈತಾ. ವಾವ್, ಇಟ್ಸ್ ಬ್ಯೂಟಿಫುಲ್. ಹೆಲೋ ಹೆಲೋ. ವಂದನೆಗಳು. ವಂದನೆಗಳು ಸ್ಟಾರ್ಟ್. ಟ್ರಾಫಿಕ್ ಈಸ್ ಕ್ಲೋಸ್ ಬಿಟ್ವೀನ್ 9 PM to 6 AM. ರಾತ್ರಿ ವಾಹನ ಸಂಚಾರವನ್ನು ನಿಷೇಧಿಸಲಾಗಿದೆ. ಗೈಸ್, ಕರ್ನಾಟಕ ಬಾರ್ಡರ್ ಎಂಡ್. ಈಗ ತಮಿಳ್ನಾಡು ಬಾರ್ಡರ್ ಸ್ಟಾರ್ಟ್. ತಮಿಳ್ನಾಡು ಲಿಮಿಟ್ ಸ್ಟಾರ್ಟ್ಸ್. ಸೊ ಇದು ತಮಿಳ್ನಾಡು ಬಾರ್ಡರ್. ಓಹ್, ನೀವು ಇಲ್ಲಿ ಬಂದಿದ್ದೀರಾ? ಹಾಂ, ವೈ ಕ್ಲೋಸ್ ಕೆಲ ಗ್ಲಾಸ್. ಹಾಯ್ ಎವ್ರಿವನ್, ಗುಡ್ ಮಾರ್ನಿಂಗ್, ವೆಲ್ಕಮಿಂಗ್ ಅಸ್ ಫ್ರಮ್ ಕರ್ನಾಟಕ ಟು ತಮಿಳ್ನಾಡು. ಗೈಸ್, ಏನ್ ಗೊತ್ತಾ, ಬಂಡೀಪುರ ಟೈಗರ್ ರಿಸರ್ವ್, ಫಾರೆಸ್ಟ್ ಇದೆಲ್ಲ ಆಯ್ತಲ್ಲ, ಈಗ ನಮ್ಗೆ ಸಿಗೋದು ಮುದುಮಲೈ ಟೈಗರ್ ರಿಸರ್ವ್. ವೆಲ್ಕಮ್ಸ್. ಯಾಕಂದ್ರೆ ನಾವು ಬಾರ್ಡರ್ ಕ್ರಾಸ್ ಮಾಡಿ ಈ ಸೈಡ್ ಬಂದಿದ್ದೀವಿ, ತಮಿಳ್ನಾಡು ಸೈಡ್. ಇದು ಮುದುಮಲೈ ಫಾರೆಸ್ಟ್ ಆಯ್ತಾ, ಅಲ್ಲಿ ಚೆಕ್ಕಿಂಗ್ ಇದ್ದಿತ್ತು. ಇಲ್ಲಿ ಟೈಗರ್, ಲೆಪರ್ಡ್, ಎಲಿಫೆಂಟ್ ಎಲ್ಲ ಸಿಗತ್ತೆ. ನಿಮ್ಗೆ ಗೊತ್ತಿಲ್ಲ, ಡು ನಾಟ್ ಸ್ಟೆಪ್ ಡೌನ್ ಫ್ರಮ್ ದ ವೆಹಿಕಲ್. ಕರ್ನಾಟಕ ಇಸ್ ಬಂಡೀಪುರ ಅಂಡ್ ದಿಸ್ ಇಸ್ ಮುದುಮಲೈ ಅಲ್ವಾ? ಏನಾದ್ರು ಮಾತಾಡಿ. ಊಟ ಆಯ್ತಾ? ಊಟ ಏನು, ಬ್ರೇಕ್ಫಾಸ್ಟ್ ಆಯ್ತಲ್ಲ. काले करते हो तो कोर्जोन घेते ಯಬ್ಬ, ಎಷ್ಟು ಜನ ಇದ್ದಾರೆ ಇಲ್ಲಿ. ಗೈಸ್, ಫೈನಲಿ ನನಗೆ ಆನೆ ನೋಡ್ಲಿಕ್ಕೆ ಸಿಕ್ತು. ಎಲಿಫೆಂಟ್ ಅದು ರೈಟ್ ಸೈಡ್ ಇದ್ದಿತ್ತಲ್ವ, ಅದಕ್ಕೆ ಝೂಮ್ ಮಾಡಿ ತೆಗೆದಿದ್ದೆ. ನೋಡಿ ಗೈಸ್. ಊಟಿ 36 ಕಿಲೋಮೀಟರ್, ಕೂನೂರು 55. ಓ, ಘಾಟ್ ರೋಡ್ ಸ್ಟಾರ್ಟ್ ಆಗ್ತಿದೆ. 1 by 1 ಶಾರ್ಪ್ ಹೇರ್ ಪಿನ್ ಬೆಂಡ್ಸ್. ಈ ರೋಡ್ ನೋಡ್ತಾ ಇದ್ರೆ ಊಟೀಸ್ ಹೈಟ್ ರಿಯಲಿ ಫೀಲ್ ಆಗುತ್ತೆ. ಕೂಲ್ ಏರ್, ಮಿಸ್ಟಿ ವ್ಯೂಸ್ ಆ್ಯಂಡ್ ದಟ್ ಮೌಂಟೇನ್ ಸೈಲೆನ್ಸ್, ಎವ್ರಿಥಿಂಗ್ ಫೀಲ್ಸ್ ಡಿಫ್ರೆಂಟ್ ಹಿಯರ್. ಹೇರ್ ಪಿನ್ ಬೆಂಡ್ ಗೈಸ್. ಪ್ರತಿ ಬೆಂಡ್ ನೋಡ್ತಿದೆ ಸೀನರಿ ಚೇಂಜ್ ಆಗ್ತಾ ಉಂಟು. ಡ್ರೈವಿಂಗ್ ಸ್ಲೋ ಮಾಡಬೇಕು, ಎಂಜಾಯಿಂಗ್ ಎವ್ರಿ ಮೂಮೆಂಟ್. ದಿಸ್ ಇಸ್ ವೈ ಪೀಪಲ್ ಫಾಲ್ ಇನ್ ಲವ್ ವಿತ್ ಊಟಿ. ಮತ್ತು ಏನು ಗೊತ್ತಾ, ಈ ರೋಡಲ್ಲಿ ಡ್ರೈವ್ ಮಾಡೋದು ಒಂಥರ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಆದರೆ ಸ್ಲೋ ಡ್ರೈವ್ ಮಾಡಬೇಕು, ಯಾಕಂದರೆ ತುಂಬ ಬೆಂಡ್ಸ್ ಇದ್ದಾವೆ. ಊಟಿ ಈಸ್ ಲೊಕೇಟೆಡ್ ಎಟ್ ಅರೌಂಡ್ 7350 feet ಅಬೌವ್ ಸಿ ಲೆವೆಲ್ ಆಯಿತಾ. ಆ್ಯಂಡ್ ಅದಕ್ಕೆ ವೆದರ್ ಸಡನ್ ಕೂಲ್ ಆಗುತ್ತೆ, ಮಿಸ್ಟಿ ವ್ಯೂ ಸ್ಟಾರ್ಟ್ ಆಗ್ಲಿಕ್ಕೆ ಬರುತ್ತೆ. ಗ್ಯಾಪ್ ರೋಡ್ ಬರೀ ಹೇರ್ ಪಿನ್ ಬೆಂಡ್. 15 ಕಿಲೋಮೀಟರ್. ಗೈಸ್, ಊಟಿ ಬಂತು, ಊಟಿ. ಆದ್ರೂ ಏರ್ ಪಿನ್ ಬೆಂಡ್ ಇದೆಯಲ್ಲ.
ಫಾರೆಸ್ಟ್ ಆ್ಯಂಡ್ ಘಾಟ್ ರೋಡ್ಸಲ್ಲಿ ಹಾರ್ನ್ ಯೂಸೇಜ್ ಇಂಪಾರ್ಟೆಂಟ್ ಆ್ಯಂಡ್ ನೈಟ್ ಡ್ರೈವಿಂಗ್ ಅವಾಯ್ಡ್ ಮಾಡಿದರೆ ಸೇಫರ್. ಈ ಪಹಾಡ್, ಈ ಮಿಸ್ಟ್, ಈ ಸೈಲೆನ್ಸ್, ನೋ ವಂಡರ್ ಊಟಿ ಈಸ್ ಕಾಲ್ಡ್ ದ ಕ್ವೀನ್ ಆಫ್ ಹಿಲ್ಸ್. ಅಬೌವ್ ಕ್ಲೌಡ್ಸ್, ಬಿಟ್ವೀನ್ ಮೌಂಟೇನ್ಸ್. ಲೈಫ್ ಸ್ವಲ್ಪ ಸ್ಲೋ ಆಗಿದಂತೆ ಫೀಲ್ ಆಗುತ್ತೆ ಗೈಸ್. ಸಿನಿಮಾ ಅಲ್ಲಿ ನೋಡಿರೋ ಹಾಗೆ ಅಲ್ಲ ಇದು, ಬಟ್ ರಿಯಲ್ ಲೈಫಲ್ಲಿ ಮೂಮೆಂಟ್ ಮಚ್ ಬ್ಯೂಟಿಫುಲ್. ಸಮ್ಟೈಮ್ಸ್ ಯು ಡೋಂಟ್ ನೀಡ್ ವರ್ಡ್ಸ್, ಜಸ್ಟ್ ದಿಸ್ ವೆದರ್, ದಿಸ್ ವ್ಯೂ ಆ್ಯಂಡ್ ದಿಸ್ ಪೀಸ್. If you're planning to come to Ooty by road, don't rush, enjoy the drive, enjoy the views. ಈ ರೂಟ್ itself is a big part of the trip. ಈ ವ್ಲಾಗಲ್ಲಿ ಟ್ರಾವೆಲ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ದೀನಿ. ನೆಕ್ಸ್ಟ್ ವ್ಲಾಗ್ ಈಸ್ ಆಲ್ ಅಬೌಟ್ ಹೌ ವಿ ಸ್ಪೆಂಡ್ 3 full days in Ooty. Stay, food, places, weather, everything in details. ನಮ್ದು ಹೋಟೆಲ್ ಗೈಸ್ ವಿ ಫೈನಲಿ ರೀಚ್ಡ್ ಊಟಿ. ಅಮ್ಮ ನಂಗೆ ಫುಲ್ ಟಯರ್ಡ್ ಆಯ್ತಾ, ಹೇರ್ ಪಿನ್ ಬೆಂಡ್ ಇದ್ದಿತ್ತಲ್ವ ಅದಕ್ಕೋಸ್ಕರ. ಸೊ ಚೆಕ್ ಇನ್ ನೋಡಬೇಕು, ಯಾಕಂದರೆ 12 PM ಇರುತ್ತೆ. ಇಲ್ಲಾಂದರೆ ನಾವು ಬೇರೆ ಪ್ಲೇಸಿಗೆ ವಿಸಿಟ್ ಮಾಡುವಂತ, ಇಲ್ಲಾಂದರೆ ಟಾಯ್ ಟ್ರೈನ್ ಹೋಗುವಂತ ಅಂದ್ಕೊಂಡಿದ್ದೀವಿ. ನೋಡುವ ಏನಾಗತ್ತಂತ. ಸೊ ರೆಕ್ಸನ್ ಕೇಳಲಿಕ್ಕೆ ಹೋಗಿದ್ದಾರೆ, ಈಗ ಚೆಕ್ ಇನ್ ಇದೆ, ಸೊ ದ್ಯಾಟ್ ವಿ ಕ್ಯಾನ್ ಕೀಪ್ ಅವರ್ ಲಗೇಜ್ ಹಿಯರ್. ಲೆಟ್ಸ್ ಸಿ. ಗೈಸ್ ವೆದರ್ ತುಂಬ ಕೋಲ್ಡ್ ಇದೆ. ಆ್ಯಕ್ಚುಲಿ ರೂಮ್ ಚೆಕ್ ಇನ್ ಆಯಿತು. ಸೊ ಎಸ್, ಕಮೆಂಟ್ ಮಾಡಿ ಹೇಳಿ ಬೈ ರೋಡ್ ಊಟಿ ಟ್ರಾವೆಲ್ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ. ಸೊ ಟಿಲ್ ದೆನ್ ಟಾಟಾ ಬಾಯ್, ಟೇಕ್ ಕೇರ್, ಲವ್ ಯು ಆಲ್, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.